ಸ್ನೇಹಿತರೆ ನಮಸ್ಕಾರ. ಯುವ ನಿಧಿ ಹಣ ಗೃಹಲಕ್ಷ್ಮಿಯರಿಗೆ ಶಿಫ್ಟ್. ಹೌದು, ಇದು ಒಂದು ವಿಶೇಷ ಸಂಚಿಕೆ ಅಂತ ಹೇಳಬಹುದು. ಬಹಳ ದೊಡ್ಡ ಅಪ್ಡೇಟ್ ಇಲ್ಲಿ ಸಿಗ್ತಾ ಇದೆ ಸ್ನೇಹಿತರೆ, ಗೃಹಲಕ್ಷ್ಮಿ ಮತ್ತು ಯುವ ನಿಧಿ ಯೋಜನೆಯಲ್ಲಿ. ಸೊ ಹಾಗಾದ್ರೆ ಯುವ ನಿಧಿ ಅಂತೂ ಯಾವ ವಿದ್ಯಾರ್ಥಿಗಳಿಗೂ ಕೂಡ ಸಿಗ್ತಾ ಇಲ್ಲ. ಕೊಪ್ಪಳ ಸೇರಿದಂತೆ ಹಾಸನ, ಕೊಡಗು, ವಿಜಯನಗರ, ಧಾರವಾಡ, ಬೆಳಗಾವಿ ಎಲ್ಲ ಜಿಲ್ಲೆಗಳಲ್ಲಿ ಕೂಡ ಫಲಾನುಭವಿಗಳಿದ್ದಾರೆ, ಅಂದ್ರೆ ವಿದ್ಯಾರ್ಥಿಗಳಿದ್ದಾರೆ. ಸೊ ಅವರಿಗೆ ನಿರುದ್ಯೋಗ ಭತ್ಯೆ, ಈಗ ಪ್ರಾರಂಭಿಕ ಶಿಕ್ಷಣವನ್ನ ಕಲಿತಿರ್ತಾರೆ, ಡಿಗ್ರಿ ಅಲ್ಲಿ ಜಾಬ್ ಕೂಡ ಆಗಿರೋದಿಲ್ಲ. ಹೀಗಾಗಿ ಬಹಳ ತೊಂದರೆ ಕೂಡ ಇರುತ್ತೆ. ಅವರಿಗೆ ಒಂದಿಷ್ಟು ದುಡ್ಡು ಹಣ ಸಹಾಯ ಆಗಬೇಕಂತ ಹೇಳ್ಬಿಟ್ಟು ಯುವ ನಿಧಿ ಇಲ್ಲಿ ಗ್ಯಾರಂಟಿ ಕೊಟ್ಟಿರ್ತಕ್ಕಂಥದ್ದು. ಆದರೆ ಆ ದುಡ್ಡು ಯಾವ ವಿದ್ಯಾರ್ಥಿಗಳಿಗೂ ಕೂಡ ಹೋಗ್ತಾ ಇಲ್ಲ ಅಂತ ಫಲಾನುಭವಿಗಳ ಆರೋಪ. ಹಾಗಾದ್ರೆ ಬನ್ನಿ, ಆ ದುಡ್ಡು ಎಲ್ಲಿಗೆ ಸೇರ್ಪಡೆ ಆಗ್ತಾ ಇದೆ, ಗೃಹಲಕ್ಷ್ಮಿಯರಿಗೆ ಈ ದುಡ್ಡು ಸಿಗ್ತಾ ಇದೆಯಾ, ಏನೇನು ವಿಷಯ, ಪ್ರತಿಯೊಂದು ಡೀಟೇಲ್ಸನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಡಿ.ಕೆ. ಶಿವಕುಮಾರ್ ಅವರು ಕೊಟ್ಟಿರ್ತಕ್ಕಂತಹ ಸ್ಪಷ್ಟನೆ ಇದು. ಬಹಳ ಇಂಪಾರ್ಟೆಂಟ್ ಮಾಹಿತಿ, ಪ್ರತಿಯೊಬ್ಬರು ಕೂಡ ತಿಳ್ಕೊಳ್ಬೇಕಾಗಿರ್ತಕ್ಕಂತಹ ವಿಷಯ. ಸ್ನೇಹಿತರೆ, ಈ ಗೃಹಲಕ್ಷ್ಮಿಯರಿಗೆ ಈಗ 1 ತಿಂಗಳ ಹಣ ಬಂದರೆ 2 ತಿಂಗಳದ್ದು ಪೆಂಡಿಂಗ್ ಉಳಿತಾ ಇದೆ. ಇದೆಲ್ಲವೂ ಕೂಡ ನಡೀತಾ ಇದೆ. ಇದರ ಮಧ್ಯದಲ್ಲಿ ನಿಮಗೆ ಯುವ ನಿಧಿ ಹಣದ ಬಗ್ಗೆನೂ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಹೌದು, ಪ್ರತಿಯೊಂದು ಬಜೆಟ್ ಮಂಡನೆ ಮಾಡುವಾಗ CM ಸಿದ್ದರಾಮಯ್ಯನವರು ಬಜೆಟ್ ಮಂಡನೆ ಮಾಡತಕ್ಕಂತಹ ಸಂದರ್ಭದಲ್ಲಿ ಯುವ ನಿಧಿಗೂ ಕೂಡ ಇಂತಿಷ್ಟು ದುಡ್ಡು ಅಂತ ಹೇಳ್ಬಿಟ್ಟು ಮೀಸಲಿಟ್ಬಿಡ್ತಾರೆ. ಆದರೆ ಯುವ ನಿಧಿಯಲ್ಲಿ ಯಾವ ವಿದ್ಯಾರ್ಥಿಗಳಿಗೂ ಕೂಡ ಇನ್ನೂವರೆಗೂ ಕೂಡ ದುಡ್ಡು ಹೋಗಿಲ್ಲ ಅಂತೆ. ಸೊ ಬಹಳಷ್ಟು ಫಲಾನುಭವಿಗಳಿದ್ದಾರೆ, ಆದರೆ ಯಾವ ಫಲಾನುಭವಿಗಳಿಗೂ ಕೂಡ ದುಡ್ಡೇ ಹೋಗಿಲ್ಲ ಅಂತ ಆರೋಪಗಳು ಕೇಳಿ ಬರ್ತಾ ಇದೆ. ಇದು ನಿಜ ಕೂಡ ಹೌದು. ನೀವು ಕೂಡ ವಿದ್ಯಾರ್ಥಿಗಳಾಗಿದ್ದರೆ ನಿಮಗೆ ಗೊತ್ತಿರತ್ತೆ, ಅಥವಾ ನಿಮ್ಮ ಮನೆಯಲ್ಲಿ ವಿದ್ಯಾರ್ಥಿಗಳಿದ್ರೆ ಅವ್ರಿಗೆ ಗೊತ್ತಿರತ್ತೆ. ಕೇಳ್ಕೊಳ್ಳಿ, ಗೊತ್ತಾಗಿ ನಿಮ್ಗೆ ಕ್ಲಾರಿಟಿ ಸಿಗತ್ತೆ. ಆದರೆ ಆ ದುಡ್ಡು ಗೃಹಲಕ್ಷ್ಮಿ ಯೋಜನೆಗೋಸ್ಕರ ಬಳಕೆ ಆಗ್ತಾ ಇದೆ ಅಂತೆ. ಹೌದು, ನಿಮಗೆ ಜ್ಞಾಪಕ ಇರಬಹುದು, ಒಂದು ಕಂತಿಗೆ 2,500 ಕೋಟಿಯಷ್ಟು ಫಂಡ್ ಬೇಕಾಗತ್ತೆ. 2 ಕಂತುಗಳಿಗೆ 5,000 ಕೋಟಿ ಹಣ ಬೇಕಾಗತ್ತೆ. ಹೀಗೆ 4 ತಿಂಗಳ ಹಣಕ್ಕಾಗಿ ಸುಮಾರು 10,000 ಕೋಟಿ ಹಣ ಬೇಕಾಗತ್ತೆ. ಅದೇ ರೀತಿಯಾಗಿ 8 ತಿಂಗಳಿಗೆ 20,000 ಕೋಟಿ, 12 ತಿಂಗಳಿಗೆ ಅಂದರೆ ವಾರ್ಷಿಕವಾಗಿ 30,000 ಕೋಟಿ ಹತ್ತತ್ರ ಹಣ ಬೇಕಾಗತ್ತೆ. ಅದರಲ್ಲಿ ಸಾಕಷ್ಟು ಫಲಾನುಭವಿಗಳನ್ನು ತೆಗೆದಾಕಿದರೂ ಕೂಡ ಹೌದು. ಹಾಗೋ ಹೀಗೋ ಅಂದರೂ ಒಂದು 28,000 ಕೋಟಿಯಷ್ಟು ದುಡ್ಡಾದರೂ ಬೇಕಾಗತ್ತೆ. ಅಷ್ಟು ದುಡ್ಡನ್ನು ಈಗ ಬಜೆಟ್ ಮಂಡನೆಯಲ್ಲಿ ಮೀಸಲಿಟ್ಟಿದ್ದಾರೆ. ಆದರೆ ಯುವ ನಿಧಿಗೋಸ್ಕರ ಮೀಸಲಿಟ್ಟಿರ್ತಕ್ಕಂತಹ ದುಡ್ಡು ಎಲ್ಲಿ ಹೋಗ್ತಾ ಇದೆ ಅಂತ ಅನುಮಾನ ಬರ್ತಾ ಇದೆ. ಜೊತೆಗೆ ಹೋದ ವರ್ಷದಲ್ಲಿ ಸಾಕಷ್ಟು ಕಂತುಗಳನ್ನು ಸರ್ಕಾರ ಪೆಂಡಿಂಗ್ ಉಳಿಸಿತ್ತು. ಆದರೆ ಈ ವರ್ಷದ ಬಜೆಟ್ ಮಂಡನೆಯಲ್ಲಿ ಘೋಷಣೆ ಆಗಿತ್ತಲ್ವ ದುಡ್ಡು 28,608 ಕೋಟಿ. ಆ ದುಡ್ಡಿನಿಂದ ಹೋದ ವರ್ಷದ ಕಂತುಗಳನ್ನು ಕೂಡ ಕ್ಲಿಯರ್ ಮಾಡಲಾಗಿತ್ತು ಅಂತ ಮಾಹಿತಿ ಸಿಗ್ತಾ ಇದೆ. ನಿಮಗೆ ಈಗಾಗಲೇ ರಂಜಾನ್ ಹಾಗೂ ಯುಗಾದಿ ಹಬ್ಬ ಮುಗೀತಲ್ವ, ಬಹಳ 1-2 ತಿಂಗಳ ಹಿಂದೆ. ಆ ಸಂದರ್ಭದಲ್ಲಿ ಸುಮಾರು 4-5 ತಿಂಗಳ ಹಣ ಬಂತು. ಆ ದುಡ್ಡು ಈ ವರ್ಷದ್ದೇ, ಆದರೆ ಕಂತುಗಳು ಹೋದ ವರ್ಷದ್ದು. ಹೀಗಾಗಿ ಈ ವರ್ಷದಲ್ಲಿ ದುಡ್ಡು ಶಾರ್ಟೇಜ್ ಬೀಳುವಂತಹ ಸಾಧ್ಯತೆ ಇದೆ. ಮತ್ತು ಯುವ ನಿಧಿ ಯೋಜನೆಯಲ್ಲಿ ಇರ್ತಕ್ಕಂತಹ ದುಡ್ಡನ್ನು ಗೃಹಲಕ್ಷ್ಮಿ ಯೋಜನೆಗೋಸ್ಕರ ಬಳಕೆ ಮಾಡ್ತಾ ಇದ್ದಾರೆ ಅಂತ ಈಗಾಗಲೇ ಸಾಕಷ್ಟು ವಿದ್ಯಾರ್ಥಿಗಳ ಆರೋಪ ಕೂಡ ಬರ್ತಾ ಇದೆ. ಮತ್ತು ವಿದ್ಯಾರ್ಥಿಗಳು ಯುವ ನಿಧಿ ಕೊಡ್ತಾ ಇಲ್ಲ ಅಂತ ಬಹಳ ದೊಡ್ಡದಾಗಿ ಏನು ಪ್ರತಿಭಟನೆ ಮಾಡೋದಾಗಿರಲಿ ಅಥವಾ ಇದ್ರ ಬಗ್ಗೆ ಧ್ವನಿ ಎತ್ತೋದಾಗಿರಲಿ ಮಾಡ್ತಾ ಇಲ್ಲ. ಹೀಗಾಗಿ ಸರ್ಕಾರಕ್ಕೆ ಒಂದು ಕಡೆ ರಿಲೀಫ್ ಇದು. ಈ ಯೋಜನೆ ಜಾರಿ ತಂದರೂ ತರದೇ ಹಾಗೆ ಇದೆ. ಇಲ್ಲಿ ಯುವ ನಿಧಿ ಅಷ್ಟೇ ಅಲ್ಲ, ಈಗ ನೋಡಿ, ಗೃಹ ಜ್ಯೋತಿಯಲ್ಲಿ ಕೂಡ ನಿಮಗೆ ಸಾಕಷ್ಟು ಯೂನಿಟ್ ಎಷ್ಟು ಮೊದಲು ನಿಮಗೆ ಬಿಲ್ ಬರ್ತಾ ಇತ್ತು, ಈಗಲೂ ಕೂಡ ಅದೇ ರೀತಿ ಬರ್ತಾ ಇದೆ. 200 ಯೂನಿಟ್ ಫ್ರೀ ಅಂತ ಹೇಳಿದ್ರು, ಆದರೆ ಅದರಲ್ಲಿ ವ್ಯತ್ಯಾಸ ಕಾಣಿಸ್ತಾ ಇಲ್ಲ. ಇನ್ನು ಅನ್ನಭಾಗ್ಯದಲ್ಲಂತೂ ಅಕ್ಕಿ ಸಿಗ್ತಾ ಇದೆ, ಓಕೆ. ಅಕ್ಕಿ ಬದಲಾಗಿ ದುಡ್ಡು ಕೊಡ್ತಾ ಇದ್ರೆ ಅಲ್ಲಿ ಕೂಡ ಕತ್ತರೆ ಕಾಣಿಸುತ್ತೆ. 1 ತಿಂಗಳದ್ದು ಬರೋದು, 2 ತಿಂಗಳದ್ದು ಪೆಂಡಿಂಗ್ ಉಳಿಸೋದು, ಇದೆಲ್ಲವೂ ಕೂಡ ಮೊದಲಿಗಿತ್ತು. ಆದರೆ ಅಕ್ಕಿ ಯಾವಾಗಿನಿಂದ ಕೊಡ್ತಾ ಇದ್ದಾರೋ ಟೋಟಲ್ 10 kg ಅಕ್ಕಿ ನಮಗೆ ಸರಿಯಾಗಿ ಬರ್ತಾ ಇದೆ. ಇನ್ನು ಕಿಟ್ ಕೊಟ್ಟರು ಸಹಿತ ಸರಿಯಾಗಿ ಬರುತ್ತೆ. ದುಡ್ಡನ್ನು ಕೊಡ್ತಾ ಹೋದರೆ 1 ತಿಂಗಳದ್ದು ಯಾಮಾರಿಸಬಹುದು, 1 ತಿಂಗಳದ್ದು ಕೊಡಬಹುದು, ಈ ರೀತಿ ನಡೀತಾ ಇರುತ್ತೆ. ಇನ್ನು ಗೃಹಲಕ್ಷ್ಮಿಯಲ್ಲಿ ಕೂಡ ನೀವು ಗಮನಿಸಬಹುದು, ಹೋದ ವರ್ಷದಲ್ಲಿ 2 ತಿಂಗಳ ಹಣ ಸರ್ಕಾರ ಯಾಮಾರಿಸಿತ್ತು ಅಂತ ನಾನು ಸಾಕಷ್ಟು ವಿಡಿಯೋದಲ್ಲಿ ನಿಮ್ಮ ಜೊತೆಗೆ ಚರ್ಚೆ ಮಾಡಿದ್ದೀನಿ. ಹೋದ ವರ್ಷದ 2025ರಲ್ಲಿ ಫೆಬ್ರವರಿ ಮಾರ್ಚ್ ತಿಂಗಳ ಹಣವನ್ನು ಸರ್ಕಾರ ಕೊಟ್ಟಿಲ್ಲ ಅಂತ ಹೇಳಿದ್ದೆ. ಅದನ್ನು ಇನ್ನೂ ಕೂಡ ಕ್ಲಿಯರ್ ಮಾಡಿಲ್ಲ. ಜೊತೆಗೆ ಈ ವರ್ಷದಲ್ಲಿ ಫೆಬ್ರವರಿ ಮಾರ್ಚ್ ಆಗಿರಲಿ ಕ್ಲಿಯರ್ ಆಗಿದೆ. ಮಾರ್ಚ್ ತಿಂಗಳದ್ದು ಇನ್ನೂ ಕೂಡ ಫಲಾನುಭವಿಗಳಿಗೆ ಬರಬೇಕು. ಮತ್ತು ಏಪ್ರಿಲ್ ಹಾಗೂ ಮೇ ತಿಂಗಳದ್ದು ಇನ್ನೂ ಕೂಡ ಬಿಡುಗಡೆನೇ ಮಾಡಿಲ್ಲ. ಈಗ ನೆಕ್ಸ್ಟ್ ಜೂನ್ ಕೂಡ ಬಂದಾಗಿದೆ. ಸೊ ಹಾಗಾಗಿ ಏಪ್ರಿಲ್ ಮೇ ತಿಂಗಳ ಹಣ, ಮಾರ್ಚ್ ತಿಂಗಳದ್ದು ಇನ್ನೂ ಕೂಡ ಕ್ಲಿಯರ್ ಆಗಿಲ್ಲ. ಹೀಗಾಗಿ 4ರಿಂದ 5 ತಿಂಗಳ ಹಣ ಈ ವರ್ಷದಲ್ಲಿ ಕೂಡ ಬರೋದಿದೆ. ಸೊ ಎಲ್ಲವನ್ನೂ ಕೂಡ ಸರ್ಕಾರ ಯಾವಾಗ ಕ್ಲಿಯರ್ ಮಾಡುತ್ತೆ ಅಂತ ಮಹಿಳೆಯರ ಪ್ರಶ್ನೆ ಉಂಟಾಗಿದೆ. ಜೊತೆಗೆ ವಿದ್ಯಾರ್ಥಿಗಳ ಆಕ್ರೋಶಗಳು ಕೂಡ ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಯುವ ನಿಧಿ ಹಣ ಎಲ್ಲಿ ಹೋಗ್ತಾ ಇದೆ, ನಮಗೆ ಯಾಕೆ ಕೊಡ್ತಾ ಇಲ್ಲ, ಇದನ್ನು ಮಹಿಳೆಯರಿಗೆ, ಗೃಹಲಕ್ಷ್ಮಿಯರಿಗೆ ಬಳಕೆ ಮಾಡ್ತಾ ಇದ್ದೀರಿ ಅಂತ ಹೇಳಲಾಗ್ತಾ ಇದೆ. ಸದ್ಯಕ್ಕೆ
ಸಿಕ್ಕಿರತಕ್ಕಂತಹ ಮಾಹಿತಿ ಇದಾಗಿತ್ತು ಸ್ನೇಹಿತರೆ. ಗೃಹಲಕ್ಷ್ಮಿಗೋಸ್ಕರ ದುಡ್ಡು ಬಹಳಷ್ಟು ಬೇಕು, ಯಾಕಂದರೆ ಅಷ್ಟು ಇಷ್ಟು ಸಾಲಲ್ಲ. ಯಾಕಂದರೆ 1,22,00,000 ಫಲಾನುಭವಿಗಳಿದ್ರಿ. ಎಲ್ಲರಿಗೂ ಕೂಡ ಒಂದು ಕಂತಿಗೆ 2,500 ಕೋಟಿ ಬೇಕಂದರೆ ಒಂದು ವರ್ಷಕ್ಕೆ 28,608 ಕೋಟಿ ಬೇಕಂತೆ. ಅಷ್ಟು ದುಡ್ಡು ಸಾಕಾಗಿಲ್ಲ ಅಂದರೆ ಗೃಹಲಕ್ಷ್ಮಿ ಯೋಜನೆಗೆ, ಯುವನಿಧಿ ಯೋಜನೆಗೆ ಇರ್ತಕ್ಕಂತಹ ದುಡ್ಡನ್ನು ಬಳಕೆ ಮಾಡಬಹುದು, ಸಾಧ್ಯತೆ ಇದೆ. ಯಾಕಂದರೆ ಯುವನಿಧಿಯಲ್ಲಿ ಯಾವ ಫಲಾನುಭವಿಗಳಿಗೆ ಯಾವ ವಿದ್ಯಾರ್ಥಿಗಳಿಗೂ ಕೂಡ ಸರಿಯಾಗಿ ದುಡ್ಡು ಹೋಗ್ತಾ ಇಲ್ಲ. ಇದು ನಿಮಗೆ ಗೊತ್ತಿರತಕ್ಕಂತಹ ವಿಷಯ. ನಾನೇನದರಲ್ಲಿ ಬಿಡಿಸಿಳುವಂತಹ ಅವಶ್ಯಕತೆ ಏನಿಲ್ಲ. ಓಕೆ, ಸೊ ಇದಿಷ್ಟು ಇನ್ಫಾರ್ಮೇಷನ್ ಆಗಿತ್ತು, ನಿಮ್ಮ ಕಿವಿಯಲ್ಲಿ ನಾನು ಇಡಬೇಕಾಗಿತ್ತು, ಇಟ್ಟಿದ್ದೀನಿ. ಈ ವಿಷಯವನ್ನು ಆದಷ್ಟು ಎಲ್ಲ ಗೃಹಲಕ್ಷ್ಮಿಯರಿಗೆ ಹಾಗೆ ಯುವನಿಧಿಯನ್ನು ಫಲಾನುಭವಿಗಳಿಗೆ ಅವ್ರಿಗೆಲ್ಲರಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಕ್ಲಿಯರಿಟಿ ಸಿಗಲಿ.